ಇತ್ತೀಚಿನ ದಿನಗಳಲ್ಲಿ ಕೌಟುಂಬಿಕ ಕಲಹ ಅನ್ನೋದು ಬರೀ ಸಾಮಾನ್ಯ ವ್ಯಕ್ತಿಗಳಲ್ಲ ಅಷ್ಟೇ ಅಲ್ಲ, ಶಿವಾಜಿ ಸೂರತ್ಕಲ್ ನಟನ ದಾಂಪತ್ಯದಲ್ಲಿ ಕೂಡ ಇದೀಗ ಕೋಲಾಹಲ ಸೃಷ್ಟಿಯಾಗಿದೆ. ಪತ್ನಿ ವಿರುದ್ಧವೇ ಕೊಲೆ ಬೆದರಿಕೆ ಆರೋಪ ಮಾಡಿದ್ದಾರೆ ನಟ. ಪತ್ನಿ ವಿರುದ್ಧ ನಟ ಧನುಷ್ ರಾಜ್ರಿಂದ ದೂರು. ಕೊಲೆ ಬೆದರಿಕೆ ಹಾಕಿದ್ದಾಳೆ ಅಂತ ಪತ್ನಿ ವಿರುದ್ಧ ದೂರನ್ನ ಕೊಟ್ಟಿದ್ದಾರೆ. ಬೆಂಗಳೂರಿನ ಗಿರಿನಗರ ಠಾಣೆಯಲ್ಲಿ ದಾಖಲಾಯಿತು ಕೇಸ್. ಶಿವಾಜಿ ಸೂರತ್ಕಲ್ ನಟನ ದಾಂಪತ್ಯದಲ್ಲಿ ಈಗ ಕೋಲಾಹಲವೇ ಸೃಷ್ಟಿಯಾಗ್ತಾ ಇದೆ. ಪತ್ನಿ ವಿರುದ್ಧವೇ ಕೊಲೆ ಬೆದರಿಕೆ ಆರೋಪ ಮಾಡಿದ ನಟ. ಪತ್ನಿ ಹರ್ಷಿತಾ ವಿರುದ್ಧ ಇದೀಗ ನಟ ಧನುಷ್ ರಾಜ್ರಿಂದ ದೂರನ್ನ ಕೂಡ ಕೊಡಲಾಗಿದೆ. ದಾಂಪತ್ಯ ಜೀವನ ಅನ್ನೋದು ಎಲ್ಲರಿಗೂ ಕೂಡ ಒಂದೇ. ಯಾಕೆ ಅಂತಂದ್ರೆ ಬರೀ ಸಾಮಾನ್ಯ ವ್ಯಕ್ತಿಗಳಲ್ಲಿ ಮಾತ್ರ ದಾಂಪತ್ಯ ಜೀವನದಲ್ಲಿ ಕೋಲಾಹಲ ಸೃಷ್ಟಿಯಾಗುತ್ತೆ ಅಂತ ಏನಿಲ್ಲ. ಕಲಹಗಳು, ಕೌಟುಂಬಿಕ ಕಲಹ ಅನ್ನೋದು ಬಂದೇ ಬರುತ್ತೆ. ಎಲ್ಲಾ ಮದುವೆ ಆದಂತಹ ವ್ಯಕ್ತಿಗಳಿಗೆ, ದಾಂಪತ್ಯ ಜೀವನದಲ್ಲಿ ಇರೋರಿಗೆ ಎಲ್ಲರಿಗೂ ಕೂಡ ಬಂದೇ ಬರುತ್ತೆ. ಆದ್ರೆ ಈಗ ಶಿವಾಜಿ ಸೂರತ್ಕಲ್ ನಟನ ದಾಂಪತ್ಯದಲ್ಲಿ ಒಂದ್ ಕಡೆ ಕೋಲಾಹಲ ಸೃಷ್ಟಿಯಾಗಿರೋದು ಗಮನಿಸ್ತಾ ಇದ್ದೀರಾ. ಪತ್ನಿ ವಿರುದ್ಧವೇ ಇದೀಗ ಕೊಲೆ ಬೆದರಿಕೆ ಆರೋಪವನ್ನ ಮಾಡಿದ್ದಾರೆ ನಟ. ಪತ್ನಿ ಹರ್ಷಿತಾ ವಿರುದ್ಧ ನಟ ಧನುಷ್ ರಾಜ್ರಿಂದ ಈಗ ಆಲ್ರೆಡಿ ದೂರು ಕೂಡ ದಾಖಲು ಕೊಡಲಾಗಿದೆ. ಕೊಲೆ ಬೆದರಿಕೆ ಹಾಕಿದ್ದಾಳೆ ಅಂತ ಪತ್ನಿ ವಿರುದ್ಧ ದೂರನ್ನ ಕೊಟ್ಟಿದ್ದಾರೆ. ಬೆಂಗಳೂರಿನ ಗಿರಿನಗರ ಠಾಣೆಯಲ್ಲಿ ದಾಖಲಾಗಿದೆ ಈ ಕುರಿತಂತೆ ಕೇಸ್. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಶಿವು. ಶಿವು, ಇನ್ನ ಇವರ ಏನು ಶಿವಾಜಿ ಸೂರತ್ಕಲ್ ನಟನ ದಾಂಪತ್ಯದಲ್ಲಿ ಕೋಲಾಹಲ ಸೃಷ್ಟಿಯಾಗಿದೆ, ಯಾವ ಕಾರಣಕ್ಕೆ ಈ ಒಂದು ಜಗಳಗಳು ಸ್ಟಾರ್ಟ್ ಆಯ್ತು ಇವರ ನಡುವೆ? ಈ ಒಂದು ಪ್ರಕರಣ ನಿಜಕ್ಕೂ ಕೂಡ ಈಗ ಒಂದ್ ರೀತಿಯಲ್ಲಿ ಎಲ್ಲರ ಗಮನ ಸೆಳೆಯುವಂತ ಮಾಡಿರುವಂತದ್ದು. ಶಿವಾಜಿ ಸೂರತ್ಕಲ್ ನಾಯಕ ನಟ ಧನುಷ್ ರಾಜ್ ಏನಿದ್ರೆ, ತಾನು ತನ್ನ ಪತ್ನಿ ಹರ್ಷಿತಾ ನನ್ನ ಮೇಲೆ ಹಲ್ಲೆ ಮಾಡ್ತಿದ್ದಾರೆ, ಮತ್ತೆ ಆಕೆಯ ಒಂದು ಮೇಲೇನೆ ದೂರ್ ಕೊಟ್ಟಿರುವಂತ, ತನ್ನ ಪತ್ನಿಯ ಮೇಲೇನೆ ಹೋಗಿ ಈಗ ದೂರ್ ಕೊಟ್ಟಿರುವಂತದ್ದು. ದೂರಿನಲ್ಲಿ ಹೇಳಿರುವಂತದ್ದು ಏನಂತ ಹೇಳಿದ್ರೆ, ವಿದೇಶಕ್ಕೆ ಕೆಲಸಕ್ಕೆ ಹೋಗಿದ್ದೀವಿ, ಆ ಕೆಲಸಕ್ಕೆ ಹೋಗಿದ್ದೀವಿ ಅಂತ ಹೇಳಿದೆ. ಅಲ್ಲೂ ಕೂಡ ವಿದೇಶಕ್ಕೆ ಹೋಗಿರುವಂತ ವಿಚಾರಗಳನ್ನ ಕಿರಿಕ್ ತೆಗೆದಿರುವಂತದ್ದು. ಜೊತೆಗೆ ಮನೆಯಲ್ಲಿ ಬಾತ್ರೂಮ್ ಒಳಗಡೆ ಹೋಗಿ ಅಲ್ಲಿ ಗಾಜನ್ನ ಹೊಡೆದು ಗಾಜಿಂದ ಕೈಗೆ ಗಾಯ ಮಾಡಿಕೊಂಡು ಹಲ್ಲೆ ಮಾಡಿರುವಂತದ್ದು. ಸೊ ಈ ಎಲ್ಲವನ್ನೂ ಕೂಡ ಆರೋಪಿಸಿ ನನ್ನ ಪತ್ನಿ ನನಗೆ ಕಾಟ ಕೊಡ್ತಾ ಇದ್ದಾಳೆ ಅನ್ನುವಂತ ದೂರನ್ನ ಈಗ ಪೊಲೀಸ್ ಠಾಣೆಗೆ ಕೊಟ್ಟಿರುವಂತದ್ದು ಶಿವಾಜಿ ಸೂರತ್ಕಲ್ನ ನಾಯಕ ನಟ ಆಗಿದ್ದಂತ ಧನುಷ್. ಈ ಧನುಷ್ ಹಲವಾರು ಚಿತ್ರಗಳಲ್ಲಿ, ಧಾರಾವಾಹಿಗಳಲ್ಲೂ ಕೂಡ ಮಾಡ್ತಾ ಇದ್ರು. ಈಗ ಗಿರಿನಗರ ಪೊಲೀಸಲ್ಲಿ ದೂರು ದಾಖಲು ಮಾಡಿದರೆ ತನ್ನ ಪತ್ನಿ ತನಗೆ ಈ ರೀತಿಯಲ್ಲಿ ಕಿರುಕುಳ ಕೊಡ್ತಾ ಇದ್ದಾರೆ ಅಂತ. ಇದಕ್ಕೂ ಮುಂಚೆ ಇದೇ ಹರ್ಷಿತಾ ಏನಿದ್ದಾರೆ, ಹರ್ಷಿತಾ ಅವರು ಕೂಡ ದೂರನ್ನ ಕೊಟ್ಟಿರ್ತಾರೆ ದಕ್ಷಿಣ ವಿಭಾಗದ ಮಹಿಳಾ ಪೊಲೀಸ್ ಠಾಣೆಯಲ್ಲಿ. ವರದಕ್ಷಿಣೆ ಕಿರುಕುಳದ ದೂರನ್ನ ದೈಹಿಕವಾಗಿ ಹಲ್ಲೆ ಮಾಡ್ತಿದ್ದಾರೆ ನನ್ನ ಮೇಲೆ ಅಂತ ಹೇಳಿ ಆ ಒಂದು ದೂರನ್ನು ಕೂಡ ಕೊಟ್ಟಿರ್ತಾರೆ. ಕಳೆದ 9 ತಿಂಗಳ ಹಿಂದೆ ಅಷ್ಟೇನೆ ವಿವಾಹ ಆಗಿರ್ತಾರೆ ಧನುಷ್ ಹಾಗೂ ಹರ್ಷಿತಾ. ಸೊ ಈ ಮದುವೆ ಸಂದರ್ಭದಲ್ಲಿ 50 ಗ್ರಾಮ್ ಚಿನ್ನ ಪಡ್ಕೊಂಡಿದ್ರು, 8 ಲಕ್ಷ ವರದಕ್ಷಿಣೆಗೆ ಕೇಳಿದ್ರು. ಸೊ ಇವೆಲ್ಲವನ್ನೂ ಕೂಡ ಆರೋಪಿಸಿ, ಮತ್ತೆ ಧನುಷ್ಗೆ ಬೇರೆ ಬೇರೆ ಹುಡುಗಿಯರ ಸಹವಾಸ ಇದೆ, ಅವರು ಇನ್ಸ್ಟಾದಲ್ಲಿ ಫೋಟೋಗಳನ್ನು ಕೂಡ ಹಾಕೊಳ್ತಾರೆ. ಅವ್ರ ಇನ್ಸ್ಟಾನ ಚೆಕ್ ಮಾಡಿದಂತ ಸಂದರ್ಭದಲ್ಲಿ ಇವ್ರು ಬೇರೆಯವ್ರ ಜೊತೆ ಸಂಬಂಧ ಇಟ್ಕೊಂಡಿರುವಂತದ್ದು ಗೊತ್ತಾಯ್ತು ಅನ್ನುವಂಥದ್ದನ್ನ, ಈ ಎಲ್ಲಾ ಅಂಶಗಳನ್ನ ಇಟ್ಕೊಂಡು ಜೊತೆಗೆ ನನಗೆ ದೈಹಿಕವಾಗಿ ಹಿಂಸೆ ಕೊಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ಹೇಳಿ ಧನುಷ್ ವಿರುದ್ಧವಾಗಿ ತನ್ನ ಪತ್ನಿ ಮಹಿಳಾ ಠಾಣೆಗೆ ಏರಿದ್ರು. ಈಗ ಗಿರಿನಗರ ಪೊಲೀಸ್ ಠಾಣೆಯಲ್ಲಿ ಧನುಷ್ ರಾಜು ತನ್ನ ಪತ್ನಿ ಈ ರೀತಿಯಲ್ಲಿ ಕಿರುಕುಳ ಕೊಡ್ತಿದ್ರೆ, ತನ್ನ ಮೇಲೆ ತಾನೇ ದೈಹಿಕ ಹಲ್ಲೆ ನಡೆಸ್ಕೊಂಡು ನನ್ನ ಮೇಲೂ ಕೂಡ ಹಲ್ಲೆ ಮಾಡಕ್ ಬಂದು ರಕ್ತ ಗಾಯಗಳನ್ನು ಮಾಡಿಕೊಂಡು ಈ ರೀತಿಯ ಕಿರುಕುಳ ಕೊಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ಆರೋಪಿಸಿ ಇವಾಗ ಗಿರಿನಗರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿರುವಂತದ್ದು. ಧನ್ಯವಾದ ಶಿವು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಶಿವಾಜಿ ಸೂರತ್ಕಲ್ ನಟನ ದಾಂಪತ್ಯದಲ್ಲಿ ಏನ್ ಬಿರುಕು ಮೂಡಿದೆ, ಪತ್ನಿ ವಿರುದ್ಧವೇ ಕೊಲೆ ಬೆದರಿಕೆ ಆರೋಪವನ್ನ ಮಾಡಿದ್ದಾರೆ.